ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಸಿ ಲ್ಯಾಂಗ್ವೇಜ್ ಕ್ಲಾಸ್ಗೆ ಸ್ವಾಗತ. ನಾನಿವತ್ತು ಸಿ ಲ್ಯಾಂಗ್ವೇಜ್ ಬರಿಬೇಕಾದ್ರೆ, ಪ್ರೋಗ್ರಾಮ್ ಬರಿಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂತ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಸ್ಟೆಪ್ಪು ನೀವು ಕೋಡ್ ಬ್ಲಾಕ್ಸ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಬೇಕು. ಕೋಡ್ ಬ್ಲಾಕ್ಸ್ನ ಯಾವ ಥರ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ನಾನು ಬೇರೆ ಇನ್ನೊಂದು ವೀಡಿಯೋನಲ್ಲಿ ಹೇಳ್ತೀನಿ. ಈಗ ಡೌನ್ಲೋಡ್ ಆಗಿದೆ, ಇನ್ಸ್ಟಾಲ್ ಆಗಿದೆ. ಸೊ ಈಗ ರೈಟ್ ಕ್ಲಿಕ್ ಮಾಡಿ ಓಪನ್ ಕೊಟ್ಟರೆ ಓಪನ್ ಆಗುತ್ತೆ. ಓಕೆ, ಸೊ ಓಪನ್ ಆಗುತ್ತೆ. ಈಗ ನಾವು ಒಂದು ಹೊಸ ಪ್ರೋಗ್ರಾಮ್ನ ಬರಿಬೇಕು ಅಂತ ಅಂದರೆ ಫೈಲ್ಗೆ ಹೋಗಿ, ನ್ಯೂಗೆ ಹೋಗಿ MT ಫೈಲ್ಗೆ ಹೋಗ್ಬೋದು, ಅಥವಾ ಇಲ್ಲೋಗಿ MT ಫೈಲ್ಗೆ ಹೋಗ್ಬೋದು. ಎರಡು ಸೇಮೆ. ಓಕೆ, ನಾನು MT ಫೈಲ್ಗೆ ಹೋಗ್ತೀನಿ. ಫೈಲ್ಗೆ ಹೋಗಿ ಈಗ ಇಲ್ಲಿ ಬರಿಬೋದು. ಇವತ್ತು ಈ ವಿಡಿಯೋದಲ್ಲಿ ನಾನು ಡಾಟಾ ಟೈಪ್ಸ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಡಾಟಾ ಟೈಪ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸಿ ಲ್ಯಾಂಗ್ವೇಜ್ನಲ್ಲಿ. ಸೊ ಡಾಟಾ ಟೈಪ್ಸ್ ಅಂದರೆ ಯಾವುದು? ಜನರಲ್ಲಾಗಿ ಇಂಟೀಜರ್ನ ನಾವು ಯೂಸ್ ಮಾಡ್ತೀವಿ, ಮತ್ತು ಕ್ಯಾರೆಕ್ಟರ್ನ ಯೂಸ್ ಮಾಡ್ತೀವಿ, ಮತ್ತು ಫ್ಲೋಟ್ನ ಯೂಸ್ ಮಾಡ್ತೀವಿ. ಸದ್ಯಕ್ಕೆ ಅಷ್ಟನ್ನು ಇವತ್ತು ಸಿಂಪಲ್ ಆಗಿರಲಿ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಈ ಥರ ಓಪನ್ ಆದ ತಕ್ಷಣ ನೀವು ಆ್ಯಶ್ ಇನ್ಕ್ಲೂಡ್ stdio.h ಅಂತ ಕೊಡಬೇಕು. ಇದರ ಅರ್ಥ ಏನು ಅಂತ ಅಂದರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ಸ್ನ ಇನ್ಕ್ಲೂಡ್ ಮಾಡಿ ಈ ಪ್ರೋಗ್ರಾಮ್ಗೆ ಅನ್ನೋದು ಇದರ ಅರ್ಥ. ಸೊ ನೀವು ಥಿಯರಿಟಿಕಲಿ ಇದನ್ನು ತುಂಬ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ನಾನು ಬೇರೆ ವಿಡಿಯೋನಲ್ಲಿ ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇಷ್ಟನ್ನು ಮಾತ್ರ ತಿಳ್ಕೊಂಡಿರಿ. ಈಗ ಹೇಗೆ ನಾವು ಇನ್ನೊಂದು ಇನ್ಕ್ಲೂಡ್ ಮಾಡ್ತಾಯಿದ್ದೀವಿ ಫೈಲ್ನ, ಅದು ಯಾವುದು ಅಂತಾರೆ ಇನ್ಕ್ಲೂಡ್ ಕಾನ್ ಮೀನ್ಸ್ ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಡಾಟ್ ಎಚ್ ಅಂತ ಹಾಕ್ತೇನೆ. ಓಕೆ, ವಾಯ್ಡ್ ಮೇನ್ ಇದನ್ನು ನಾವು ಹಾಕ್ಲೇಬೇಕಾಗುತ್ತೆ. ಇಷ್ಟನ್ನ ನಾವು ಯಾವುದೇ ಎಲ್ಲ ಪ್ರೋಗ್ರಾಮ್ಗೆ ಇದು ಹಾಕ್ಲೇಬೇಕಾಗುತ್ತೆ. ನಿಮಗೆ ಹೋಗ್ತಾ ಇದು ಅಭ್ಯಾಸ ಆಗೋಗುತ್ತೆ. ಇಷ್ಟನ್ನ ಜ್ಞಾಪಕ ಇಟ್ಕೊಂಡಿರಬೇಕು. ನೆಕ್ಸ್ಟು ಅಗೈನ್ ಫ್ಲವರ್ ಬ್ರಾಕೆಟ್ ಆನ್ ಮಾಡ್ತೀನಿ. ಫ್ಲವರ್ ಬ್ರಾಕೆಟ್ ಆನ್ ಮಾಡಿ ನಾನು ಏನಂತ ಬರಿತೀನಿ ಅಂದರೆ ಇಂಟೀಜರ್. ಇಂಟ್ ಮೀನ್ಸ್ ಇಂಟೀಜರ್. ಏಜ್ ಯಾವತ್ತು ಇಂಟೀಜರ್ ಆಗಿರುತ್ತದೆ, ಓಲ್ ನಂಬರ್ ಆಗಿರುತ್ತೆ. ಕನ್ನಡದಲ್ಲಿ ಉಂಡೆ ನಂಬರ್ ಆಗಿರುತ್ತೆ, ಫ್ರ್ಯಾಕ್ಷನ್ಸ್ ಇರಲ್ಲ ಅಂತ ಇದರ ಅರ್ಥ. ಇಂಟೀಜರ್ ಏಜ್ ಈಕ್ವಲ್ಸ್ 18 ಅಂತ ಇದೆ. ಆಯಿತಾ, ಕಾಲನ್ ಹಾಕಬೇಕು. ಸೊ ಇದು ಇಲ್ಲಿನ ರೂಲ್ಸ್ಗಳು. ಈ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ರೆ ನಿಮ್ಗೆ ಔಟ್ಪುಟ್ ಬರೋಲ್ಲ. ಮುಂದಕ್ಕೆ ನಿಮ್ಗೆ ಅರ್ಥ ಆಗುತ್ತೆ ಇದು ಯಾಕೆ ಅಂತ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಬರಿಬೇಕಾಗುತ್ತೆ. ನೆಕ್ಸ್ಟು ನೋಡಿ, ಇಂಟೀಜರ್ ಏಜ್ 18 ಆಯಿತು. ನಾನು ಪ್ರಿಂಟ್ ಎಫ್, ಇದು ಔಟ್ಪುಟ್ ಮೆಸೇಜ್ ಅಂತ ಕರಿತೀವಿ. ಸೊ ಇದು ಮಾತ್ರ ನಮಗೆ ಪ್ರಿಂಟ್ ಆಗುತ್ತೆ. ಸೊ ಹಾಯ್, ಐ ಆಮ್ ರಾಮ್, %D years old, %D years old ಅಂತ ಇದೆ. ಸೊ ಕಾಮ ಏಜ್ ಅಂತ ಆಗ್ತದೆ. ಓಕೆ, ಸೊ ಇದು ಪ್ರೋಗ್ರಾಮ್ ಬರೆದಾಯಿತು. ನಾನೇನು ಮಾಡ್ತೀನಿ, ಇದನ್ನು ಸೇವ್ ಮಾಡ್ತೀನಿ. ಸೇವ್ ಮಾಡ್ಬೇಕಾದ್ರೆ ಎಲ್ಲಿ ಅಂತ ಕೇಳುತ್ತೆ. ನಾನು ಇದನ್ನು ಡಿಲೀಟ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಟ್ರಯಲ್ಗೆ ಸುಮ್ಮನೆ ಮಾಡಿದ್ದೆ, ಅದನ್ನು ಈಗ ಡಿಲೀಟ್ ಮಾಡ್ತೀನಿ. ನೀವೇನು ಬೇಕಾದ್ರೂ ಇದು ಕೊಡ್ಬೋದು. ಈ ಪ್ರೋಗ್ರಾಮ್ಗೆ ಫೈಲ್ ನೇಮ್ನ ನಾನು 1 ಅಂತ ಕೊಡ್ತಾಯಿದ್ದೀನಿ, ಅಥವಾ ಅಸೈನ್ಮೆಂಟ್ ನಂಬರ್ 1. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಕೊಡಿ, ಅದೇನು ದೊಡ್ಡ ವಿಷಯ ಅಲ್ಲ. ಸೊ ನಾನು 1 ಅಂತ ಕೊಟ್ಬಿಟ್ಟು ಸೇವ್ ಮಾಡ್ತಾಯಿದ್ದೀನಿ. ಸೇವ್ ಆಗಿದೆ, 1 ಇದು ಅಂತ ಸೇವ್ ಆಗಿದೆ. ಈಗ ನಾನು ಸೇವ್ ಮಾಡಿದ್ದೀನಿ, ಮತ್ತು ಬಿಲ್ಡ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ಪು ಬಿಲ್ಡ್ ಮಾಡಬೇಕು. ಬಿಲ್ಡ್ ಮಾಡಿ ರನ್ ಮಾಡಬೇಕು. ರನ್ ಮಾಡಿದಾಗ ಹಾಯ್ ಐ ಆಮ್ ರಾಮ್ 18 years old ಅಂತ ಆಯಿತು. ನಾನೇನಂತ ಕೊಟ್ಟಿದ್ದೆ ಪ್ರಿಂಟ್ ಔಟ್ಪುಟ್ ಮೆಸೇಜಲ್ಲಿ ಅಂತ ಅಂದರೆ ಹಾಯ್ ಐ ಆಮ್ ರಾಮ್ %D years old ಅಂತ ಇದೆ. %T ಜಾಗದಲ್ಲಿ
ಅದು 18 ತೊಗೊಂಡಿದೆ. ಅಂದರೆ %d ಅನ್ನೋದು ಇಟ್ ರೆಪ್ರೆಸೆಂಟ್ಸ್ ಇಂಟೀಜರ್ನ ರೆಪ್ರೆಸೆಂಟ್ ಮಾಡುತ್ತೆ. ಏಜು ನೋಡಿ, ಇಲ್ಲಿ ಏಜು ಇಲ್ಲಿರೋದ್ರಿಂದ ಇಟ್ಸ್ ಎ ರೂಲ್. ಇದೊಂದು ಸ್ವಲ್ಪ ಇದಕ್ಕೆ ಕಾರಣ ನಾವು ಇದು ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಬೇರೆ ಥಿಯರಿ ಕ್ಲಾಸಸ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ಇದನ್ನು ಹಾಯ್ ಐ ಆಮ್ ರಾಮ್ %d ಇಯರ್. ಸೊ %d ಬದಲಿಗೆ 18 ಅಂತ ಬಂದು ಕೂತ್ಕೊಳ್ಳುತ್ತೆ, ಅಷ್ಟೇ ಸಿಂಪಲ್ಲು. ಈಗ ನೋಡಿ ನಾವು ರನ್ ಮಾಡಿದಾಗ ನೋಡಿ ಈ ಥರ ಟೆಕ್ಸ್ಟ್ ಬರುತ್ತೆ. ಇದನ್ನು ಹೋಗಿಸ್ಬೇಕು ಅಂತ ಅಂದರೆ ಗೆಟ್ ch ಅಂತ ಕೊಡಬೇಕಾಗತ್ತೆ. ಗೆಟ್ ch ಕೋಲನ್ ಕೊಟ್ಟರೆ ನನಗೇನು ಸೇವ್ ಮಾಡ್ತೀನಿ, ಮತ್ತು ಬಿಲ್ಡ್ ಮಾಡ್ತೀನಿ, ಮತ್ತು ರನ್ ಮಾಡ್ತೀನಿ. ನೋಡಿ ಇಷ್ಟೇ ಬರುತ್ತೆ, ಸಿಂಪಲ್. ಈಗ ನಾನು ಇಂಟೀಜರ್ ಡಾಟಾ ಟೈಪ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ. ಅಗೇನ್ ನಾನು ಕ್ಯಾರೆಕ್ಟರ್ ಅನ್ನೋ ಡಾಟಾ ಟೈಪ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಕ್ಯಾರೆಕ್ಟರ್ ಜೆಂಡರ್ ಅಂತ ಕೊಡ್ತೀನಿ. ಜೆಂಡರ್ ಈಕ್ವಲ್ಸ್ ಮೇಲ್ ಅಂತ ಕೊಡ್ತೀನಿ. ಕಾಲನ್ ನೋಡಿ, ಕ್ಯಾರೆಕ್ಟರ್ನ ನಾನು ಇದು ಜೆಂಡರ್ ಅನ್ನೋದು ಕ್ಯಾರೆಕ್ಟರು ಅಂತ ನಾನು ಕೊಟ್ಟಿದ್ದೀನಿ. ಇದನ್ನು ಔಟ್ಪುಟ್ ಮೆಸೇಜಲ್ಲಿ ಬರಿಬೇಕು ಅಂತಂದರೆ %d ಇಯರ್ಸ್ ಓಲ್ಡ್ ಕಾಮ ಮೈ ಜೆಂಡರ್ ಈಸ್ %c ಅಂತ ನಾನು ಡಿನೋಟ್ ಮಾಡ್ತೀನಿ. %c ಡಿನೋಟ್ಸ್ ಕ್ಯಾರೆಕ್ಟರ್ ಅಂತ ಇದು ಮಾಡ್ತೀನಿ. ಏಜ್ ಆದಮೇಲೆ ನಾನು ಜೆಂಡರ್ ಅಂತ ಕೊಡಬೇಕಾಗತ್ತೆ. ನೋಡಿ ಜೆಂಡರ್ ಅಂತ ಕೊಡಬೇಕಾಗತ್ತೆ. ನಾನು ಸೇವ್ ಮಾಡ್ತೀನಿ. ಈಗ ಬಿಲ್ಡ್ ಮಾಡ್ತೀನಿ ಮತ್ತು ರನ್ ಮಾಡ್ತೀನಿ. ನೋಡಿ ಈಗ ಹಾಯ್ ಐ ಆಮ್ ರಾಮ್ 18 ಇಯರ್ಸ್ ಓಲ್ಡ್ ಮೈ ಜೆಂಡರ್ ಈಸ್ M ಅಂತ ಆಯಿತು. ಮೀನ್ಸ್ ರೆಪ್ರೆಸೆಂಟ್ ಮೇಲ್ ಅಂತ. ಈಗ ಹೇಗೆ ನಾನು ಇನ್ನೊಂದು ಡಾಟಾ ಟೈಪ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಫ್ಲೋಟ್ ಅಂತ. ಫ್ಲೋಟ್ ವೆಯ್ಟ್ ಈಕ್ವಲ್ಸ್ 55.5. ನಾನು ಇಲ್ಲಿ ಅಗೈನ್ ಇದನ್ನು ಆ್ಯಂಡ್ ಮೈ ವೆಯ್ಟ್ ಈಸ್, ಇದನ್ನು ಫ್ಲೋಟ್ ಡಾಟಾ ಟೈಪ್ನ ನಾವು %f ಅಲ್ಲಿ ಇದು ಮಾಡ್ತೀನಿ. %f ಅಂತ ಹಾಕ್ತೀನಿ. ಅಗೈನ್ ನಾವು ನೋಡಿ ಅಬ್ಸರ್ವ್ ಮಾಡ್ತಾಯಿರಿ. ಇದನ್ನು ನಾನು ಇದು %dಗೆ ಏಜು ತಗೋತಿದೆ. ಅಗೈನ್ %cಗೆ ಜೆಂಡರ್ ತಗೋತಿದೆ. ಅಗೈನ್ ನೆಕ್ಸ್ಟ್ ಯಾವುದು ವೆಯ್ಟ್ ಅನ್ನೋದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಒಂದು ತಪ್ಪಾದರೂ ಬರೋದಿಲ್ಲ ಔಟ್ಪುಟ್ಟು, ಕೇರ್ಫುಲ್ ಆಗಿರಿ. ಮತ್ತು ತಪ್ಪಾದರೆ ಇಲ್ಲಿ ತೋರಿಸುತ್ತೆ ಅದು ಏನು ತಪ್ಪಾಗಿದೆ ಅಂತ, ಅಲ್ಲೂ ಕೂಡ ನೀವು ಕರೆಕ್ಷನ್ ಮಾಡೋ ಅವಕಾಶ ಇರುತ್ತೆ. ಅಗೈನ್ ಸೇವ್ ಮಾಡ್ತೀನಿ, ಬಿಲ್ಡ್ ಮಾಡ್ತೀನಿ, ರನ್ ಮಾಡ್ತೀನಿ. ಸೊ ನೋಡಿ, ಹಾಯ್ ಐ ಆಮ್ ರಾಮ್ 18 ಇಯರ್ಸ್ ಓಲ್ಡ್ ಮೈ ಜೆಂಡರ್ ಈಸ್ M ಆ್ಯಂಡ್ ಮೈ ವೆಯ್ಟ್ ಈಸ್ 50.5. ನೋಡಿ ಇದು ಫ್ರ್ಯಾಕ್ಷನ್ ಆಗಿರೋದ್ರಿಂದ ಇದು ಕಂಪ್ಯೂಟರ್ ಈಸ್ ವೆರಿ ಆ್ಯಕ್ಯುರೇಟ್. ಇಷ್ಟು ಡೆಸಿಮಲ್ ತೋರಿಸ್ತಾ ಇದೆ ಅಷ್ಟೇ, 5.5000. ನೀವೇನಾರು ಇದಕ್ಕೆ ಎಕ್ಸಾಕ್ಟಾಗಿ ಕೊಟ್ಟರು ಕೂಡ ಇದು ತೊಗೊಳುತ್ತೆ ಅಷ್ಟೇ. ಓಕೆ, ಸೊ ಇದನ್ನು ಇದು ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ತುಂಬ ಬೇಸಿಕ್ಕಾಗಿ ಡಾಟಾ ಟೈಪ್ಸ್ನ ಯಾವ ಥರ ಯೂಸ್ ಮಾಡೋದು, ಮತ್ತು ಪ್ರೋಗ್ರಾಮ್ ಯಾವ ಥರ ಬರೆಯೋದು, ಮತ್ತು ಈ ಒಂದು ಟಿಪಿಕಲ್ ಪ್ರೋಗ್ರಾಮಲ್ಲಿ ಏನೇನು ಪ್ರೊಸೀಜರ್ ಇದೆ. ಫಾರ್ ಎಕ್ಸಾಂಪಲ್ ಸೇವ್ ಮಾಡಬೇಕು, ಬಿಲ್ಡ್ ಮಾಡಬೇಕು, ರನ್ ಮಾಡಬೇಕು, ಮತ್ತು ಯಾತಕ್ಕೆ ಒಂದೊಂದು ಸಲ ಪ್ರಾಬ್ಲಮ್ ಆಗುತ್ತೆ, ಇದು ಆ್ಯಸ್ ಇಟ್ ಈಸ್ ಇರಬೇಕು. ಕೆಲವೊಂದು ಸಲ ಈ ನೋಡಿ ಇಲ್ಲಿ ಗ್ಯಾಪ್ ಕೊಟ್ಟಿದ್ದೀನಿ. ಇದೇನು ಗ್ಯಾಪ್ ನಮಗೆ ಇಂಪಾರ್ಟೆಂಟ್ ಅಲ್ಲ ಒಂದೊಂದು ಸಲ, ಬಟ್ ಇಲ್ಲಿ ಗ್ಯಾಪ್ ಏನಾರು ಕೊಟ್ಟರೆ ನೋಡೋಣ, ಗ್ಯಾಪ್ ಕೊಟ್ಟು ನೋಡೋಣ. ಸೊ ಬಿಲ್ಡ್ ಮಾಡ್ತೀನಿ, ರನ್ ಮಾಡ್ತೀನಿ. ಕೆಲವೊಂದು ಸಲ ಗ್ಯಾಪ್ ಕೊಟ್ಟರೆ ಇದು ಮಾಡಿ, ಕೆಲವೊಂದು ಸಲ ಗ್ಯಾಪ್ ಕೊಡಲಿಲ್ಲ ಅಂತಂದರೆ ಪ್ರಾಬ್ಲಮ್ ಆದರೂ ಆಗ್ಬೋದು. ಸೊ ಇದನ್ನೆಲ್ಲ ನೀವೇ ಕಸ್ಟಮೈಸೇಷನ್ ಅಂತ ಕರಿತೀವಿ. ನಿಮಗೆ ನೀವೇ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಒಂದು ಟ್ರಯಲ್ ಆ್ಯಂಡ್ ಎರರ್ ಅಂತ ಕರಿತೀವಿ. ಇದನ್ನು ಒಂದು ಸಲ ಹಾಕಿ ಅದು ಸರಿ ಬರಲಿಲ್ಲ ಅಂತಾರೆ, ಇನ್ನೊಂದು ಸಲ ಹಾಕಿ ನೀವು ಅದನ್ನು ಇದು ಮಾಡ್ಕೋಬೇಕು. ಸೊ ಥ್ಯಾಂಕ್ ಯು.